ನಿಮ್ದೇನಾದ್ರೂ SSLC, PUC, ಡಿಗ್ರಿ, ITI ಅಥವಾ ಡಿಪ್ಲೊಮಾ ಆಗಿದ್ದು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ತಗೋಬೇಕಂತ ಏನಾದ್ರು ಅನ್ಕೊಂಡಿದ್ರೆ ಈ ವಿಡಿಯೋನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಯಾಕಂದ್ರೆ 382 ಡಿಪಾರ್ಟ್ಮೆಂಟ್ಗಳಲ್ಲಿ 3,000ಕ್ಕೂ ಹೆಚ್ಚು ಹುದ್ದೆಗಳು ಸೆಂಟ್ರಲ್ ಗವರ್ಮೆಂಟ್ ಕನ್ಫರ್ಮ್ ಆಗ್ತಾ ಇರುವಂತದ್ದು. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಎಲ್ಲರಿಗೂ KC ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ, SSC ಫೇಸ್ 14 ಅಂತ ಹೇಳ್ತೀವಿ, ಈ ರಿಕ್ವೈರ್ಮೆಂಟ್ ನಡೀತಾ ಇರುವಂತದ್ದು. ಸೊ ಈ ರಿಕ್ವೈರ್ಮೆಂಟ್ ನಡೀತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋದಲ್ಲಿ ಏನೇನ್ ತಿಳಿಸ್ಕೊಡ್ತೀನಿ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಇಂಪಾರ್ಟೆಂಟ್ ದಿನಾಂಕಗಳು, ವಿದ್ಯಾರ್ಥಿ ಅಂದ್ರೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ, ಅದೇ ರೀತಿಯಲ್ಲಿ ಸಿಲೆಬಸ್ ಹೇಗಿರುತ್ತೆ, ITI ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಇದಕ್ಕೆ ಎಲಿಜಿಬಲ್ ಇದಾರಾ ಇಲ್ವಾ, ಕನ್ನಡದಲ್ಲಿ ಎಕ್ಸಾಮ್ ಇರುತ್ತಾ ಇಲ್ವಾ, ಮತ್ತೆ ಒಂದೇ ಅಪ್ಲಿಕೇಶನ್ ಹಾಕಬಹುದಾ ಅಥವಾ ಮಲ್ಟಿಪಲ್ ಅಪ್ಲಿಕೇಶನ್ ಹಾಕಬಹುದಾ, ಅಷ್ಟು ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ, ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಬನ್ನಿ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಈ ಒಂದು ಫೇಸ್ 14 ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಒಟ್ಟು 382 ಡಿಪಾರ್ಟ್ಮೆಂಟ್ ಗಳಲ್ಲಿ ಕನ್ಫರ್ಮ್ ಆಗಿರುವಂತದ್ದು. 3,000ಕ್ಕೂ ಹೆಚ್ಚು ಹುದ್ದೆಗಳು ಆಲ್ ಓವರ್ ಕರ್ನಾಟಕ ಕನ್ಫರ್ಮ್ ಆಗಿರುವಂತದ್ದು. ಸೊ 52ಕ್ಕೂ ಹೆಚ್ಚು ಡಿಪಾರ್ಟ್ಮೆಂಟ್ ಗಳಲ್ಲಿ ನಮ್ಮ KKR ರೀಜನ್ ಅಂತ ಹೇಳ್ತೀವಿ, ಕರ್ನಾಟಕ ಕೇರಳ ರೀಜನ್ ಅಂತ ಹೇಳ್ತೀವಿ, ಇದರಲ್ಲಿ ಕನ್ಫರ್ಮ್ ಆಗಿರುವಂತದ್ದು ಕೂಡ ನೋಡಬಹುದು. ಇಂಪಾರ್ಟೆಂಟ್ ದಿನಾಂಕಕ್ಕೆ ಡೇಟ್ ಗೆ ಸಂಬಂಧಪಟ್ಟಿದ ನೋಡೋದಾದ್ರೆ 13ನೇ ತಾರೀಕು ಇದು ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಬಂದು 13ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದು 4/5/2026 ರಾತ್ರಿ 11 ಗಂಟೆವರೆಗೂ ಅಪ್ಲಿಕೇಶನ್ ಹಾಕಬಹುದು. ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಬಂದು 5/5/2026 ವರೆಗೂ ಮಾಡಬಹುದು. ಕರೆಕ್ಷನ್ ತಿದ್ದುಪಡಿ ಏನಾದ್ರು ಇದ್ರೆ 11/5/2026 ವರೆಗೂ ಕೂಡ ಅಪ್ಲಿಕೇಶನ್ ಅಂದ್ರೆ ತಿದ್ದುಪಡಿಯನ್ನ ಮಾಡಬಹುದು. ಕಂಪ್ಯೂಟರ್ ಬೇಸ್ಡ್ ಅಂದ್ರೆ CBT ಎಕ್ಸಾಮ್ ಬಂದು ಜೂನ್ 2026ಕ್ಕೆ ನಡೆಸಿ, ಇದು ಟೆಂಟೇಟಿವ್ ಆಗಿರುತ್ತೆ. ಏನಾದ್ರು ಚೇಂಜಸ್ ಇದ್ರೆ ಮತ್ತೆ ಅಪ್ಡೇಟ್ ಮಾಡ್ತಾರೆ. ಹಾಗಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ನೋಡಿದ್ರೆ, ನಿಮ್ದು ಏನಾದ್ರು SSLC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು, PUC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು, ಗ್ರಾಜುಯೇಷನ್ ಆಗಿದ್ರೆ ಅಂದ್ರೆ ಡಿಗ್ರಿ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು, ಅಥವಾ ನಿಮ್ದು ಏನಾದ್ರು ಮಾಸ್ಟರ್ ಡಿಗ್ರಿ ಆಗಿದ್ರೆ ಕೂಡ ಅಪ್ಲಿಕೇಶನ್ ಹಾಕಬಹುದು. ಹಾಗಾದ್ರೆ ಈ ಡಿಪ್ಲೊಮಾ ಮತ್ತೆ ITI ಕ್ಯಾಂಡಿಡೇಟ್ಸ್ ಗಳಿಗೆ ಎಲಿಜಿಬಲ್ ಇಲ್ವಾ? ಡೆಫಿನೆಟ್ಲಿ ಅವ್ರಿಗೂ ಕೂಡ ಎಲಿಜಿಬಲ್ ಇದ್ದಾರೆ. ಯಾಕಂದ್ರೆ ಕೆಲವೊಂದು ಪೋಸ್ಟ್ ಗಳು ಇದರಲ್ಲಿ ಜೂನಿಯರ್ ಇಂಜಿನಿಯರ್ ಮತ್ತೆ ಕೆಲವೊಂದು ಪೋಸ್ಟ್ ಗಳಿಗೆ ಟ್ರೇಡ್ ಬೇಕಾಗುತ್ತೆ, ITI ಟ್ರೇಡ್ಗಳು. ಹಾಗಾಗಿ ಅವರು ಕೂಡ ಒಂದಷ್ಟು ಪೋಸ್ಟ್ ಗಳಿಗೆ ಅಪ್ಲಿಕೇಶನ್ ಹಾಕಬಹುದು. ಇನ್ನ ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಿದ್ದ ನೋಡಿದ್ರೆ, ಮಿನಿಮಮ್ 18 ವರ್ಷ ಆಗಿರ್ಬೇಕು, ಮ್ಯಾಕ್ಸಿಮಮ್ 35 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. OBC ಕ್ಯಾಂಡಿಡೇಟ್ ಆಗಿದ್ರೆ 3 ವರ್ಷದವರೆಗೂ ನಿಮಗೆ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಸಿಗುತ್ತೆ. SC/ST ಕ್ಯಾಂಡಿಡೇಟ್ ಆಗಿದ್ರೆ 5 ವರ್ಷದವರೆಗೂ ಕೂಡ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ITI ಮತ್ತೆ ಡಿಪ್ಲೊಮಾ ಕ್ಯಾಂಡಿಡೇಟ್ ಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡಿಪಾರ್ಟ್ಮೆಂಟ್ ನಿಮಗೆ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೆಲೆಕ್ಷನ್ ಪ್ರೊಸೀಜರ್ ಬಂದು ಸ್ಟೆಪ್ 1 ಏನಿರುತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಸೊ ಕಂಪ್ಯೂಟರ್ ಬೇಸ್ಡ್ ಅಲ್ಲಿ 100 ಕ್ವಶನ್ಸ್ 200 ಮಾರ್ಕ್ಸ್ ಅನ್ನು ಕೇಳಲಾಗುತ್ತೆ. ಅದಾದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಸ್ಕಿಲ್ ಟೆಸ್ಟ್, ಕೆಲವೊಂದು ಪೋಸ್ಟ್ ಗಳಿಗೆ ಸ್ಕಿಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ, ಕೆಲವೊಂದಕ್ಕೆ ಇಲ್ಲ. ಸೊ ಸ್ಕಿಲ್ ಟೆಸ್ಟ್ ಅಪ್ಲಿಕೇಬಲ್ ಇರುವಂತಹ ಪೋಸ್ಟ್ ಗಳಿಗೆ ಸ್ಕಿಲ್ ಟೆಸ್ಟ್ ಮಾಡಲಾಗುತ್ತೆ, ಇಲ್ಲದೆ ಇರೋದಕ್ಕೆ ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮಗೆ ಫೈನಲ್ ಅಪಾಯಿಂಟ್ಮೆಂಟ್ ಕೊಡ್ತಾ ಇರುವಂತದ್ದು. ಸೊ ಇದರಲ್ಲಿ ಎಕ್ಸಾಮ್ ಅಲ್ಲಿ ಮಿನಿಮಮ್ ಸೆಕ್ಯೂರ್ ಮಾಡಬೇಕಾಗಿರುವಂತಹ ಮಾರ್ಕ್ಸ್ ಗಳನ್ನ ನೀವು ನೋಡ್ಕೋಬಹುದು. ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಗಳ ಮಿನಿಮಮ್ 30 ಮಾಡಲೇಬೇಕು. OBC ಎಕನಾಮಿಕಲಿ ವೀಕರ್ ಸೆಕ್ಷನ್ 25% ಮಾಡಲೇಬೇಕು. SC/ST PWD ಮತ್ತೆ ಎಕ್ಸ್ ಸರ್ವಿಸ್ ಮೆನ್ 20% ಮಿನಿಮಮ್ ಮಾಡಲೇಬೇಕು. ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಆಗಿರುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಸಿಲೆಬಸ್ ಏನಿರುತ್ತೆ ಅಂತ ನೋಡಿದ್ರೆ, ಸಿಲೆಬಸ್ ಅನ್ನ ನೋಡಿ ಪಾರ್ಟ್ ಅಂದ್ರೆ 4 ಪಾರ್ಟ್ ಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಮೊದಲನಾಗಿ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಇದು 25 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಎರಡನೇದಾಗಿ ನಾವು ನೋಡಿದ್ರೆ ಜನರಲ್ ಅವೇರ್ನೆಸ್, ಅದು ಕೂಡ ಸೇಮ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕೂಡ ಸೇಮ್ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಕೂಡ ಸೇಮ್ ಇರುತ್ತೆ. 25 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಒಟ್ಟು 100 ಕ್ವಶನ್ಸ್ 200 ಮಾರ್ಕ್ಸ್ ಇರುತ್ತೆ. ಈ 200 ಮಾರ್ಕ್ಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರೆ ಅದರ ಬೇಸ್ ಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಇದಕ್ಕೆ ಬಂದು 60 ನಿಮಿಷಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ ಎಕ್ಸಾಮ್ ಬರೀಲಿಕ್ಕೆ. ಸೊ 60 ನಿಮಿಷಗಳಲ್ಲಿ ನೀವು ಬರೀಬೇಕಾಗತ್ತೆ. ಮತ್ತೆ ನೆಗೆಟಿವ್ ಮಾರ್ಕ್ ಬಂದು ಅರ್ಧ ಮಾರ್ಕ್ಸ್ ಕೂಡ ನೆಗೆಟಿವ್ ಮಾರ್ಕ್ ಇರುತ್ತೆ. ಈ ಎಕ್ಸಾಮ್ ಲ್ಯಾಂಗ್ವೇಜ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಎಕ್ಸಾಮ್ ಲ್ಯಾಂಗ್ವೇಜ್ ಬಂದು ನೀವು ಇಂಗ್ಲಿಷ್ ಅಥವಾ ಹಿಂದಿಯನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕನ್ನಡದಲ್ಲಿ ಈ ಎಕ್ಸಾಮ್ ಅನ್ನ ನಡೆಸಲ್ಲ. ಸೊ 2 ಡ್ಯೂಯಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ, ಅಂದ್ರೆ 2 ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ನಡೆಸುವಂತದ್ದು. ಇನ್ನು ಹಾಗಾದ್ರೆ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಇರುವಂತದ್ದು, ನಾವು ಬೇರೆ ಬೇರೆ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಸಪರೇಟ್ ಅಪ್ಲಿಕೇಶನ್ ಹಾಕ್ಬೇಕಾ ಅಂತ ಕೇಳೋದಾದ್ರೆ, ನೋಡಿ, ಒಂದು ಪೋಸ್ಟ್ ಒಂದು ಅಪ್ಲಿಕೇಶನ್ ಮಾತ್ರ ಹಾಕ್ಬೋದು. ಒಂದು ಪೋಸ್ಟ್ ಗೆ 2 ಅಪ್ಲಿಕೇಶನ್ ಹಾಕಿದ್ರೆ ರಿಜೆಕ್ಟ್ ಮಾಡಲಾಗುತ್ತೆ. ಸೊ ಒಂದು ಪೋಸ್ಟ್ ಗೆ 1 ಅಪ್ಲಿಕೇಶನ್ ಅಂದ್ರೆ 2 ಪೋಸ್ಟ್ ಗೆ 2 ಅಪ್ಲಿಕೇಶನ್ ಹಾಕ್ಬೋದು. ಹಾಗಾದ್ರೆ ಎಕ್ಸಾಮ್ ಪ್ರತಿಯೊಂದಕ್ಕೂ ಬರಿಬೇಕಾ? ಇಲ್ಲ. ಹಾಗಾದ್ರೆ SSLC ಲೆವೆಲ್ ಗೆ ಪೋಸ್ಟ್ ಗೆ ಇರುವಂತಹ ಒಂದು
ಪೋಸ್ಟ್ಗೆ ಅಪ್ಲಿಕೇಶನ್ ಏನ್ ಹಾಕಿರ್ತಾರ ಎಲ್ಲಾ ಅಪ್ಲಿಕೇಶನ್ಗಳು ಸೇರಿ SSLC ಲೆವೆಲ್ ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಅದೇ ರೀತಿಯಲ್ಲಿ PUC ಲೆವೆಲ್ಗೆ ಹಾಕುವಂತ ಪೋಸ್ಟ್ಗಳು ಏನೇನಿದಾವೆ ಅವೆಲ್ಲವೂ ಸೇರಿ ಒಂದು PUC ಲೆವೆಲ್ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಅದೇ ರೀತಿ ಡಿಗ್ರಿ ಲೆವೆಲ್ ಎಕ್ಸಾಮ್ ಕೂಡ ಬರೀಬೇಕಾಗುತ್ತೆ. ಹಾಗಾದ್ರೆ SSLC PUC ಮತ್ತೆ ಡಿಗ್ರಿ ಆಗಿದ್ರೆ ನೀವು 3 ಎಕ್ಸಾಮ್ ಅನ್ನ ಬರೀಬಹುದು, ಬರೀ SSLC ಆಗಿದ್ರೆ 1 ಎಕ್ಸಾಮ್ ಅನ್ನ ಬರೀಬಹುದು. ಸಂಪೂರ್ಣವಾದ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇನ್ನಷ್ಟು ಮಾಹಿತಿಗಳು ಅಥವಾ ನಿಮ್ಮ ಎಲ್ಲಾ ಡೌಟ್ಸ್ ಗಳು ಏನೇ ಇದ್ರು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇದೇ ರೀತಿಲಿ ನೀವು ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುತ್ತಾ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.